ಪಂಜಾಬ್ನ ಜಲಂಧರ್ನಲ್ಲಿ ಧರ್ಮಸ್ಥಳದ ಯುವತಿ ನಿಗೂಢವಾಗಿ ಸಾವನ್ನಪ್ಪಿದ್ಲು. ಆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಬೋಳಿಯಾರ್ಗೆ ಆಕಾಂಕ್ಷಳ ಮೃತದೇಹ ಬರುತ್ತೆ. ಸಂಜೆ ವೇಳೆಗೆ ಹುಟ್ಟೂರಿನಲ್ಲಿ ಆಕಾಂಕ್ಷ ಅಂತ್ಯಕ್ರಿಯೆ ಇದೆ. ಪಂಜಾಬ್ನಿಂದ ದೆಹಲಿಗೆ ವಾಹನದ ಮೂಲಕ ಸ್ಥಳಾಂತರ ಮಾಡ್ತಾರೆ. ಮತ್ತೆ ದೆಹಲಿಯಿಂದ ಬೆಂಗಳೂರಿಗೆ ವಿಮಾನದ ಮೂಲಕ ಮೃತದೇಹ ಬರುತ್ತೆ. ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ವಾಹನದ ಮೂಲಕ ಮೃತದೇಹವನ್ನು ರವಾನಿಸಲಾಗುತ್ತೆ. ಆಕಾಂಕ್ಷ ಕುಟುಂಬದ ಒತ್ತಾಯದ ಮೇರೆಗೆ ಮತ್ತೊಂದು ಎಫ್ಐಆರ್ ಹಾಕಲಾಗಿದೆ. ಜಲಂಧರ್ ಠಾಣೆ ಪೊಲೀಸರು ಮತ್ತೊಂದು ಎಫ್ಐಆರ್ ಅನ್ನು ಹಾಕಿದ್ದಾರೆ. ಆಕಾಂಕ್ಷ ನಿಗೂಢ ಸಾವಿನ ಹಿನ್ನೆಲೆ ಸೂಕ್ತ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಪಂಜಾಬ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಸಿಎಸ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಏರೋನಾಟಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ರು ಆಕಾಂಕ್ಷ. ಪಂಜಾಬ್ನ ಜಲಂಧರ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ಲು ಆಕಾಂಕ್ಷ. ಇವತ್ತು ಆಕಾಂಕ್ಷಳ ಮೃತದೇಹ ಧರ್ಮಸ್ಥಳದ ಬೋಳಿಯಾರ್ಗೆ ಬರುತ್ತೆ. ಸಂಜೆ ವೇಳೆಗೆ ಆಕೆಯ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಇನ್ನು ಆಕಾಂಕ್ಷಳ ನಿಗೂಢ ಸಾವಿನ ಹಿನ್ನೆಲೆಗೆ ಸೂಕ್ತ ತನಿಖೆ ಆಗಬೇಕು ಅಂತ ಸೂಚನೆಯನ್ನ ಕೊಟ್ಟು ಪಂಜಾಬ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಸಿಎಸ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರಿಧರ್, ಸದ್ಯ ಆಕಾಂಕ್ಷಳ ನಿಗೂಢ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಸಿಎಸ್ ಕೂಡ ಪಂಜಾಬ್ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಆಕೆಯ ಮೃತದೇಹ ಕೂಡ ಇವತ್ತು ಧರ್ಮಸ್ಥಳದ ಬೋಳಿಯಾರ್ಗೆ ಬರುತ್ತೆ. ಸದ್ಯದ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಏನಾಗ್ತಾ ಇದೆ? ಆ ಘಟನೆಗೆ ಸಂಬಂಧಿಸಿ ಪಂಜಾಬ್ನ ಜಲಂಧರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಅದರ ಜೊತೆಗೆ ಕುಟುಂಬಸ್ಥರು ಕೂಡ ಯಾರು ಆರೋಪಿತ ಎಂದು ಹೇಳಲಾಗ್ತಾ ಇರುವಂತಹ ಪ್ರೊಫೆಸರ್ ಬಿಜಿಲ್ ಮ್ಯಾಥ್ಯೂ ವಿರುದ್ಧ ದೂರು ಕೊಟ್ಟಿದ್ದಾರೆ. ಆತನನ್ನು ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭಿಸಿರುವಂತದ್ದು. ಇದೇ ಸಂದರ್ಭದಲ್ಲಿ ಆಕಾಂಕ್ಷಾಳ ಆ ಮೃತದೇಹವನ್ನು ಅಲ್ಲಿ ಪೋಸ್ಟ್ ಮಾರ್ಟಮ್ ನಡೆಸಿ ಅಲ್ಲಿ ಅನಂತರ ಕುಟುಂಬಸ್ಥರಿಗೆ ಬಿಟ್ಟುಕೊಟ್ಟಿದ್ದಾರೆ. ಇವತ್ತು ಧರ್ಮಸ್ಥಳಕ್ಕೆ ಆಗಮಿಸುತ್ತೆ ಅನ್ನೋ ಮಾಹಿತಿ ಇರುವಂತದ್ದು. ಹೀಗಾಗಿ ಧರ್ಮಸ್ಥಳದಲ್ಲಿ ಆಕೆಯ ಅಂತ್ಯಕ್ರಿಯೆ ನಡೆಸುವುದಕ್ಕಾಗಿ ಸಕಲ ಏರ್ಪಾಟ್ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಕುಟುಂಬಸ್ಥರು ಮಾತ್ರ ಒಂದಷ್ಟು ಮಂದಿ ಮಾತ್ರ ಇರುವಂತದ್ದು. ಯಾಕಂದ್ರೆ ಅವರು ಮೂಲತಃ ಕೇರಳ ಭಾಗದವರು. ಕೇರಳದಿಂದ ಬಂದು ಅನಂತರ ಇಲ್ಲಿ ಇತ್ತೀಚೆಗೆ ಧರ್ಮಸ್ಥಳದ ಬಳಿಯ ಬೋಳಿಯಾರು ಎನ್ನುವ ಗ್ರಾಮದಲ್ಲಿ ಅವರು ನೆಲೆಸಿದ್ರು. ಅವರ ತಂದೆ ಸುರೇಂದ್ರ ಎಂಬವರು ಅವರು ಸಿವಿಲ್ ಇಂಜಿನಿಯರ್ ಆಗಿದ್ದವರು. ಅದ್ರ ಜೊತೆಗೆ ಸಿಂಧೂರ್ ಅವರ ತಾಯಿ ಈ ಹಿಂದೆ ಜೆಡಿಎಸ್ ನಲ್ಲಿ ಕೂಡ ಗುರುತಿಸಿಕೊಂಡಿದ್ದರು ಅನ್ನೋ ಮಾಹಿತಿ ಇರುವಂತ ಒಂದಷ್ಟು ರಾಜಕೀಯ ಪಕ್ಷದ ನಾಯಕರು ಕೂಡ ಅಲ್ಲಿ ಸ್ಥಳದಲ್ಲಿ ಸೇರ್ಕೊಂಡಿದ್ದಾರೆ. ಓಕೆ ಗಿರಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.